ಅಲ್ಲಿ ಈಗ ಹೊಡಿತ ಬಂದ್ರೆ ಎಲ್ಲ ಓಕೆ ಹಾರತ್ತ. ಕಂಬ ರನ್ನಿಂಗ್ ಗಿಡ್ಕಂಬ ಮೀನ್ ಬತ್ತ. ಹೊಡ್ದು ಇವತ್ತು ಮೀನ್ ಅರ್ಕೋಳಿ ಅಂದ್ರೆ ಅರ್ಕೋಳಿ ಗಿಡ 150 360. ಹಾಯ್ ಎಲ್ಲ ನಮಸ್ಕಾರ. ಮತ್ತೊಂದು ಹುಡುಗಿ ಸ್ವಾಗತ ಸುಸ್ವಾಗತ. ದೋಣಿ ಎಲ್ಲ ಈಗ ಹೋಗಿ ಸ್ಟಾರ್ಟ್. ಇವತ್ತು 4 ಗಂಟೆ ಬನ್ನಿ ಅಂತ ಹೇಳಿದ. 4 ಗಂಟೆ ಆಯ್ತು. ಈಗ ಬೆಳಗ್ಗೆ ಮೀನಪ್ಪ ಸುರ ಇನ್ನೂ ಅಷ್ಟು ಲಾಂಗ್ ಹೋಗಿ ಇಂತ ಮೀನಿದೆ. ಈಗ ಹೋಪ ಪಟ್ಟ ಜಾವ ಆಗಿದೆ. ಈಗ ಎಲ್ಲರೂ ಹಾತಿದ್ರು ಅಂದರೆ ಅಲ್ಲೊಂದು ಬಲಿ ಹೊಡೆದ್ರು. ಈಗ ನ್ಯೂಸ್ ಬಂದದ್ದು ಇಲ್ಲೆಲ್ಲ ಬಲಿ ಹೊಡಿತಿದ್ರು ಅಂದರೆ ಈಗ ಅವರೊಬ್ರು ಬಲಿ ಹೊಡೆದ್ರು. ಅಲ್ಲಿ ಎಲ್ಲರೂ ಓಡಿಸ್ತಿದ್ರು. ಈಗ ಆಮೇಲೆ ಬಡಾಯಿ ಬದಿಯಲ್ಲೂ ಒಳ್ಳೆ ಮೀನು ಅಂಬ್ರ ಅಲ್ಲೂ ಬಲಿ ಒಳ್ಳೆ ಹೊಡೆದು ಶುರು ಮಾಡ್ದೇನ. ಇನ್ನು ಇಲ್ಲ ನಾವು ಇನ್ನು ಕಾಣಿ ನಮ್ಗೆ ಹೊಡೆದು ಸಿಕ್ಕತ್ತಾ ಇಲ್ಲಿ ಅಲ್ಲಿ ಈಗ ಹೊಡಿತ ಬಂದ್ರೆ ಸ್ಪೀಡ್ 1 ಟೆರ ಹೊಡೆದು ಅಲ್ಲಿ ಮಧ್ಯ ದೋಣಿತಲ್ಲ ಅವ್ರದ್ರಾಗ ಏನಂದ್ರೆ ಮೀನು ಬಂತ ಒಯ್ ಮೀನು ಬಂತೆಗೆ ಇದು ಮೀನು ಬಂತೆಗೆ ಏನ್ರ ಹೌದು ತಿಳುಕ್ ಮೀನು ಬಂದಿತ್ತಂತ. ಬಾ ಯಾವತ್ತೊಂದು ವಾಲಿ ಹೊಡೋಕೆ ತಪ್ಪದ ಮೀನು ಸಿಕ್ಕತ್ತಾ ಇಲ್ಲಿಯ ನೋಡೇ ಬಿಡೋಣ. ಹೊಡತ್ತಣ ದೋಣಿ ಮತ್ತೆ 40 ಇಂಜಿನ್ ಇತ್ತು ಅದಕ್ಕೆ. ರಾಕೆಟ್ ಅದು ಕರಿದ್ರು ಕಣ್ ರಾಕೆಟ್ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಬಂದಾಗಿತ್ತು. ಅವ್ರು ಹೊಡೆದ್ರ ಹೊತ್ತು ಮಾರು ನೀರಾಗಿತ್ತು. ದೇವರೇ ಇದು ನಮ್ಮ ಬಾಲಿವರೆಗೂ ನಂಗೆ ನಾಡಿ ಅದು ಏನಾಗಿ ಇದು ಪಾಸ್ ಆಯ್ತು ಕೂಡ ಜಾಸ್ತಿ. ನಾವೇ ದೊಡ್ಡ ಹೊತ್ತಲು ಅಂತ ಅಲ್ಲೆಲ್ಲ ನಾನಿಗೆಲ್ಲ ಬಂದಾಗಿತ್ತು. ಈಗ ನೋಡಿ ಗಾಡಿ ಜೋಡಿಸ್ತಿದೆ ಬಳಕ ಮತ್ತೆ ಅರ್ಗೆ ಹೊತ್ತು ನಾವೇ ಅರಗಟ್ಟಿಲಿ ಬೀಳ್ಪಾಯ್ ಬಿಡ ಅರಿಗಾಳಿ ಮತ್ತೆ ಅರ್ಗೆ ಹೊತ್ತು ನೋಡಿದ್ದು ಅಮ್ಮ ಮಜಾ ಆಯ್ತು. ಈಗ ಬಲಿ ಬಾಟಮ್ ಲೈ ಮೀನ ಕಾಂಬ ತುಳ್ಳ ತತ್ತ ಇಲ್ಲಿಯೋ ಈಗ ಹಾರ್ತ ಬಂತದ. ತುಳ್ಳೆ ತಗಂತಿಲ್ಲ ಗಡ ಅದೇ ಯಾರು ಕಾಲ್ ಮಾಡಿದೆ ಹಾರತ್ ಕಣಿಗೆ ದೋಳ್ಳೆ ತಗೊಂಬಂತಿಲ್ಲ ಏಕಳಿ ಹೇಳ್ಕೊಂಬತ್ತಿಲ್ಲ ಎಲ್ಲ ಓಕೆ ಹಾರತ್ತ. ಇವತ್ತು ಊರ್ ದೊಡ್ಡದಾಗ ಬಂತು. ಇನ್ನು ತಗೋಬಾರ್ದು ಇದೆಯಾ ಅಂತ ಮರೆ ನಿನ್ನೆ ಕಂಡ ಬುಚ್ಚು ಅಂತ ದಿನದ ಮೇಲೆಗೆ ಇವತ್ತು ಬುಚ್ಚು ಅಂತಿದೆ. ಆ ಬಲಿ ಹೇಳ್ಕೊಂಡೆ ಹೊತ್ತು ಇದೇ ಕಾರಿ ಸಿಕ್ಕುದಾರ ಒಳ್ಳೆ ಹರ್ಗಾಯ್ತು ಮಾಡಿ ಅಲ್ಲಿಂದ ಎಲ್ಲ ಹಾರಿ ಬತ್ತಲ್ಲ ಕಡೆ ಹರ್ಗೆ ಕುಚ್ಚು ಅಂತದೆ. ಕುಚ್ಚು ಗಾಡಿ ರಾಸ್ತಿ ಕಾಣಿದ್ರೆ ಗೊತ್ತ. ಅಯ್ಯೋ ಎಂತದಿಲ್ಲ ಕಣ ದೇವ್ರ ಗಾರಿ ಬಾಬಾ ಇದು ಅಲ್ಲಿ ಮದಿ ಎಲ್ಲ ಬಾಲಿಗೆಲ್ಲ ತೊಳ್ಳು ಹೋಗ್ತಿತ್ತೆ.
ಆಮೇಲೆ ಹೊಡೆತದ ಕಾಣ್ತಿತ್ತು. ತಾಯಿಗೆ ಹೋಗ್ಬೇಡಿ ಹೋಯ್ ತಾವ ಬೀಳ್ತಿತ್ತು. ಈಗ ಇಲ್ಲಿ ಮುಳ್ತಂದ್ಗ ನೀರು ಹಾರ್ತು ಬೀಳ ಹಾರ್ತ ಎಮ್ ದೇವಿ ಮಾಳೆತ್ತ ಎಮ್ ದೇವಿ ಇಲ್ಲಿತ್ತು. ಏ ಮೀನ್ ಬತ್ತಿತ್ತ ಓಡ್ದು ಏ ಇದ್ರಾಗ ಓಡ್ತಂಬ. ಅಮ್ಮ ರನ್ನಿಂಗ್ ಗಿಡ್ಕಂಬ ಮೀನ್ ಬತ್ತ. ಏ ಓಡ್ದು ಮೀನ್ ಬತ್ ಹಾರು ಇವನಿಗೆ ಬೀಳ್ಲ ಕಡ ನಿನ್ ಕರಿಗೆ ಹೊತ್ತು ಹೋಯ್ತು. ಅಯ್ಯೋ ಒಳಗೆ ಹಾರುತ್ತಲ್ಲ ಕಡ ಮೀನು ಹತ್ತಕ್ಕೆ ಸೈಜ್ ಬಾಯಿಗೆ ಅದಕ್ಕೆ ದಪ್ಪ ಆಯ್ತು ಹೊತ್ತಿದ್ದೆ. ಸೈಜ್ ಬಾಯಿ ಇವತ್ತು ಒಳ್ಳೆ ಮೀನು ಬೈತು ಯಾರೇ ಮೀನು ಖಾರಿ ಆಯ್ತು. ನಾವು ಹಿಂಗೆ ಹೊಡ್ಕೊಬೋದು ಮೀನು ಬರ್ಲಿಲ್ಲ ಆಯ್ತು. ನಾವು ಬಾಲಿ ಹೊಡ್ಕೊಬೋದು ಮೀನು ಬತ್ತಿತ್ತು. ನಾವು ಹೀಗೆ ಕಣ್ಕೊಬೋದು ಮೀನು ಬತ್ತಿದ್ರು ಆದ್ರೆ ಮೀನು ಬತ್ತಿದ್ರಲ್ಲ ಓಡಿಸ್ತು ಹೊಡಿಲಕ್ಕೆ ನಾವು ಒಪ್ಪದಿ ಬರ್ತೀವಿ. ಹೊಡ್ಕೊಬೋದು ಕೆಮ್ಮು ರಾಣ ಆಯ್ತು ಖಾಲಿ ಆಯ್ತು. ಮೀನು ಟ್ಯಾಂಕಿನ ಕರಿ ಹೋಯ್ತು. ಬಡೆಯಿಂದ ಬರ್ತಿದ್ದು ಮೀನು ಅದು ನಮಗೆ ಕರಿ ಆಯ್ತು. ಅದೇ ಹರಗಿ ಬಿದ್ದು ಹೊಡ್ತೀವಿ. ಮತ್ತೆ ಹೇಳ್ತಿದ್ದೀರಿ ಅವರೆಲ್ಲ ಕೆಲಸ ಮಾಡ್ತೀನಿ ನೀವು ಕೆಲಸ ಮಾಡೋದಿಲ್ಲ ಅಲ್ಲ ಅಂತಿದ್ದೀರಲ್ಲ. ನಮ್ದು ಇದು ಅಳದಿಡು ಕೆಲಸ ಮತ್ತು ಅವರೆಲ್ಲ ಅಲ್ಲಿ ಕೆಲಸ ಮಾಡ್ಕೊತಾರೆ. ನಾವಿಲ್ಲಿ ಹೇಳೋದು ಅಷ್ಟೇ. ನಾವು ನನ್ನೊಂದು ಕೆಲಸ ಮಾಡಿ ನಾವು ಮೊಬೈಲ್ ಇಟ್ಕೊಂಡು ಅದು ಬಿಟ್ಟರೆ ಹಾಕಿ ನನ್ನ ಕೆಲಸ ಟೈಮಿಗೆ ನಾವು ಮೊಬೈಲ್ ಇಟ್ಕೊಂಡಿರ್ತೀವಿ. ಸಿಂಪಲ್. ಇವರೆಲ್ಲ ಹೆಂಗೆ ನಿಂತಿರ್ಗಣಿ ಅದೇ ಥರ ಆ ಥರ ನಿಲ್ಲೋ ಟೈಮಿಗೆ ಆ ಕೆಲಸ ಮಾಡೋದಿಲ್ಲ. ಆಮೇಲೆ ವಿಡಿಯೋ ಮಾಡಿ ಇವತ್ತು ಮೀನು ಸಿಕ್ಕಿತ್ತು ಸ್ವಲ್ಪ. ಒಂದು ಅರ್ಕೋಳಿ ಸಿಕ್ಕಿತ್ತಂದ್ರೆ ಎಂತ ದೊಡ್ಡ ಅರ್ಕೋಳಿ 1 kg ಹಿಡ್ಕಣಿ ಇದು ಬೀಳುತ್ತೆ. ಏ ಎಲ್ಲಿರಲಿ ಅಲ್ಲ ಇಲ್ಲಿದ್ರೆ ಆತಿಲ್ಲ ಇದೆಯಾ ಅದಕ್ಕೆ ಈ ಮುರಿ ಅರ್ಕೋಳಿ ಅಂದ್ರೆ ಅರ್ಕೋಳಿ ಗಿಡ 1 kg ಪಕ್ಕ 1 kg ಗಿಡ 1 kg ಮ್ಯಾಲಿತ್ತು ಕಣಗಿತ್ತ 1 kg ಮ್ಯಾಲಿತ್ತ ಅಲ್ಲ ಅಲ್ಲ ರಾಘವಣ್ಣ ಇದ್ರೆ ಅವ್ರ ಕ್ಯಾಶ್ ಕೊಡ್ತಾ ಹೋಯ್ತಲ್ಲ ಕಡೆ ಅಲ್ಲ. ಈಗ ರೋಪ್ ಒಂದು ಪ್ಲಸ್ ಮಾಡೋಕ್ಕಿಂತ ಅದು ಅಲ್ಲಿಗೆ ಪ್ಲಸ್ ಮಾಡ್ತೀವಿ ಈಗಾಗಲೇ ಅದಕ್ಕೆ ಪ್ಲಸ್ ಮಾಡ್ರು ಕೂಡ ಆಮ್ದಾಗ ಹರ್ಕೊಳ್ಳಿ ಒಂದು ಬೆಚ್ಚಿ ಮರೆ ಗಂಟೆ ಯಾವತ್ತಿಗೆ 1 ಗಂಟೆ ಅದು ಅರ್ಧ ಗಂಟೆ ಬೇಕು. ಅರ್ಧ ಗಂಟೆ ಒಳಗೆ ಬಂದ್ರೆ ಅಡ್ಡಿಲ್ಲ ಅವ್ರು ಪಟ್ಟ. ಮತ್ತು ಅದು ಅಲ್ಲದೆ ಈಗ ಎಷ್ಟು 12:15 ಐತೆ ಅಲ್ವಾ ಬೆಳಗ್ಗೆ 1 ಆಗ್ತದೆ. ಬೆಳಗ್ಗೆ ತಿಂಡಿ ಇಲ್ಲ ಇದಿಲ್ಲ ಎಂಥದಿಲ್ಲ ಬರೀ ಒಂದು ನೀರಾಗಿತ್ತು ಅಷ್ಟೇ ಎಂಥದಿಲ್ಲ. ಮತ್ತು ಗಾಳಿ ಜೋರಿತ್ತಲ್ಲ ಮತ್ತು ಮೀನು ಮತ್ತು ಬತ್ತಿಲ್ಲ ಅದು ಮೀನು ಮಾತ್ರ ಒಳ್ಳೆ ಮೀನು. ಅದು ನಾವು ಕಾರಿಗೆ ಹೋಯ್ತು ನಾವು ಹೊಡ್ಕೊ ಹೋಗ್ಬೋದಂಗೆ ಮೀನು ಬತ್ತಿಲ್ಲ ಆಯ್ತು ತೆಳು ಬತ್ತಿತ್ತು ಅಂದರೆ ನಾರ್ಮಲ್ 1 ಇಂಚ್ ಹಂಗೆ ದಪ್ಪ ಮೀನು ಬತ್ತಿದ್ದ. ಆಮೇಲೆ ರಿಟರ್ನ್ ಹೊಡ್ಕೊ ಹೋಗ್ಬೋದು 2 ಟಿವಿಗೆ ಇಶೀಸ್ ಹೊಡ್ದು ಬೈತಂಬ್ರ ಅದು ಫುಲ್ ಅರ್ಧ ಟಿವಿ ಹತ್ರ ಬೈತಂಬ್ರ ದಪ್ಪ. ಅದು ಕಾರಿ ಪಾಸ್ ಆಯ್ತು ಹೆಂಗೇನು ಕಾರಿ ಹೋಯ್ತು ಗಾಡಿ ಎಲ್ಲ ಇಲ್ಲ ಅಂದ್ರೆ ಅದು ಸೂಡು ಸಿಕ್ತಿತ್ತು. ಅದರಿಗೆ ಸುಮಾರು ಜನ ಪಾಸ್ ಆಯ್ತು. ನಮ್ಗೊಂದು ನಮ್ಮ ಟಿವಿ ಬಂದದ್ದು ಅವ್ರಿಗೆ ಬಿತ್ತದು ಅವ್ರಿಗೆ ಬಂದ ಮೀನು ಬಂದದ್ದು ದಪ್ಪ ಹೋಯ್ತು ನಮ್ಗೆ ಅದು ಕಾರಿಗೆ ಹೋಯ್ತು. ನಾವು ಮಾಡೋದಿಲ್ಲ ಇವತ್ತಾರು ಮೀನು ಸಿಗ್ತಲ್ಲ ಅದೊಂದು ಖುಷಿ. ಅದೇ ಗಾಡಿ ಆದೋಣಿ ಮತ್ತೆ ಕ್ಲೀನ್ ಮಾಡೋದು ನಮ್ದೆಲ್ಲ ಕ್ಲೀನ್ ಮಾಡಿ ತಂದ್ರೆ ಇನ್ನು ಮತ್ತೊಳದ ಆಮೇಲೆ ಬಾಕ್ಸ್ ಏನು ಎಷ್ಟು ಗೊತ್ತಕ್ಕಮ್ಮ
ಕೋಳಿ ಯಾಕಂದ್ರೆ ಮಾತ್ರ ಒಳ್ಳೆ ಒಂದು ಫ್ರೈ ಮಾಡಿದ್ದಿಲ್ಲ. ಈಗ ಬಾಯಿಗೆ ಎಲ್ಲರಿಗೂ ಪಾಲು ಹಾಕ್ತಿರೋ ನಮ್ಮ ದಿನ್ನು ಇದೇ ಥರ ಮಾಡಿ 10 ಜನರಿಗೆ ಪಾಲು ಹಾಕೋದು. ಪಡಪಡ ಗಾಲ್ರಿ ದಿನ ಜರಿ ಇಲ್ದೇ ಆಗ್ಲಿ ತೋಪ್ ತಗೋದಿದೆ ತೋಪಿಗೆ ಇಟ್ಕೋದಿದೆ ತೋಪಿಲ್ಲ ಅಲ್ಲಿ ಬೈ ಮೂರ್ ಪಾಲು ಇನ್ನ 3 ಪಾಲು ಐಕ ಚೀಲ್ದಾಗ ಮುಂಡಕ್ಕಿ ತುಂಬ್ತಾಗ ए ಈಗ तिगला गाला हम गेला तू अर्धगान घे ना तू त्या सांगशील अक्का वंटेले घाल तिथल्याच आम्ही चर्चा जेवढे चर्च नाही आम्ही ಲೋಡ ಲೋಡ ಹೋಗ ಅಣ್ಣ ಒಳ್ಳೆ ಒಳಕಂಡ ಬೆಳೆಸಿಲ್ದ ಫಿಶಿಂಗ್ ಬೋಟ್ ಅಪ್ಪ ಮೀನು ಬೈದಿಯ ನಾವು ಅಪ್ಪಳ 2 ಪಾಸ್ ಹೋಗ್ತೀವಿ ಬಡ ಮೀನು ಬಂದಿದ್ದು ಟ್ಯಾಂಕಿನ ಪಾಸ್ ಆಗ್ತದೆ ನಾಡಿಗೆ ಬರೀ ಹೊಲ್ಕ ಒಳ್ಳೆ ದೊಡ್ಡದು ಅಲ್ಲೇ ಇಕ್ಕೊಂಡ ಏ ಇವ ಎಂತ ಈಗ ಹಾಕಂತಿಲ್ಲ ಹೇಳ ಲಾಸ್ಟ್ ಹೊಡೆದಲ್ಲ ಇವನಿಗೆಲ್ಲ ಮುನ್ನೂರು 1 kg ಇತ್ತದ 1 kg ಜಾಸ್ತಿ ಇದೆ 1 kg ಜಾಸ್ತಿ 300 ನಮ್ದಿಲ್ಲ ಮತ್ತಿಲ್ಲ 320 ಇದು 600 ತನಕ ಹೋತೈತಿ ಇದು ಕೆಜಿಗೆ ಎಷ್ಟ 900 ತನಕ ಇತ್ತಣ್ಣ ಇದಕ್ಕೆ 700 900 ತನಕ 300 ರೂಪಾಯಿ ಒಳ ಬಿತ್ಕೊಂಡ್ರೆ 300 ಕಮ್ಮಿ ರೇಟ್ 300 ರೂಪಾಯಿ ಅಂತೂ ಇಂತೂ ಒಂದು ಕೋಳಿ ತಗೊಬಂದೆ 300 ರೂಪಾಯಿ ಇದೇ ಕ್ಯಾಶ್ ಕೊಡುದಿಲ್ಲ ಅಂದಿರಲ್ದ ಇದು 400-500 ರೂಪಾಯಿ ಹೋಗ್ತಿತ್ತೆ ಕ್ಯಾಶ್ ಕೊಡೋದಕ್ಕೆ 300 ರೂಪಾಯಿ ಬೈ 300 ರೂಪಾಯಿ 300 ರೂಪಾಯಿಗೆ ಎಷ್ಟು ಹೊಡಿಲ್ಲ ಇದು 1 kg ಮೇಲೆ ಇತ್ತಿದೆ 1 kg ಮೇಲೆ ಒಳ್ಳೆ ಒಂದು ಫ್ರೈ ವಿಡಿಯೋ ಮಾಡಿ ಹಾಕ್ತೆ ಕಾಣೆ ಸ್ಲೈಸ್ ಮಾಡಿ ಮತ್ತು ನಿಮಗೆಲ್ಲರೂ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬಾಯ್ ಬಾಯ್.